ಮುದ್ದೆ ಮಾಡಲು ಬೇಕಾಗುವ ಕೌಶಲ್ಯಗಳು: ಬೆಂಕಿಯ ಮೇಲೆ ಮುದ್ದೆ ಬೇಯಿಸುವುದು ಹಾಗೂ ಬಿಸಿಯಾಗಿರುವ ಮುದ್ದೆಯನ್ನು ಉಂಡೆಗಟ್ಟುವ ಕೌಶಲ್ಯ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ವಿವರಿಸಿ. ಇತಿಹಾಸ ಅಧ್ಯಯನ ಆಧುನಿಕ ಯುಗದಲ್ಲಿ ಅತ್ಯಗತ್ಯವಾಗಿದೆ. ಇತಿಹಾಸ ನಮಗೆ ಮಾನಸಿಕ ಸ್ಥಿತಿಯನ್ನು ನೀಡುತ್ತದೆ, ನಮ್ಮ ಜೀವನಕ್ಕೆ ಮಾರ್ಗದರ್ಶಿಯಾಗಿದೆ. ಇತಿಹಾಸವು ಮಾನವನ ಜೀವನವನ್ನು ರೂಪಿಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ತೀರಾ ಕಾಡು ಸ್ಥಿತಿಯಿಂದ ಇಂದಿನವರೆಗೂ ಮಾನವನು ವಿವಿಧ ಕ್ಷೇತ್ರಗಳಲ್ಲಿ ಪಡೆದಿರುವ ಅಸಂಖ್ಯಾತ ಅನುಭವಗಳ ಅರ್ಥವೇನು? ಇತಿಹಾಸವಾಗಿದೆ. ಇಂದಿನ ಅನುಭವಗಳಿಂದ ನಾವು ಜ್ಞಾನವನ್ನು ಪಡೆಯುವುದಲ್ಲದೆ ಆತ್ಮವಿಶ್ವಾಸದಿಂದ ಪ್ರಗತಿಯನ್ನು ಹೊಂದಬಹುದಾಗಿದೆ. ಪರಿಹಾರ ಹಾಗೂ ಪ್ರಪಂಚ ಅರ್ಥ ಮಾಡಿಕೊಳ್ಳಲು ಇತಿಹಾಸ ಅವಶ್ಯಕ. ವ್ಯಕ್ತಿಗೆ ನೆನಪು ಇದ್ದಂತೆಯೇ ಮನುಕುಲಕ್ಕೆ ಇತಿಹಾಸವೆಂಬುದು ಆಗಿದೆ. ಇತಿಹಾಸದ ಸ್ಫೂರ್ತಿಯಾಗಿದೆ. ಇತಿಹಾಸದಲ್ಲಿ ನಿರೂಪಿತವಾಗಿರುವ ಮಹಾನ್ ವ್ಯಕ್ತಿಗಳ ಮತ್ತು ಅದರ ಸಾಧನೆಗಳು ಓದುಗರಿಗೆ ಸ್ಫೂರ್ತಿದಾಯಕವಾಗಿವೆ. ಮಹಾತ್ಮ ಗಾಂಧಿ, ಭಗತ್ ಸಿಂಗ್, ತಿಲಕ, ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಮುಂತಾದವರ ತ್ಯಾಗ, ಬಲಿದಾನ, ಸಾಧನೆ ನಮ್ಮ ಜೀವನದಲ್ಲಿ ನಮಗೆ ಹಲವಾರು ಸಾಧನೆಗಳಿಗೆ ಸ್ಫೂರ್ತಿಯನ್ನುಂಟು ಮಾಡುತ್ತದೆ. ಸ್ಥಿರಭೂಮಿ ಸಿದ್ಧಾಂತ, ಮಿಡಿತ ಸಿದ್ಧಾಂತ. ಭೂಮಿಯ ಹವಾಗುಣ ಮತ್ತು ವಾತಾವರಣ ನಿಯಮಿಸುವ ಎರಡು ಮುಖ್ಯ ಅಂಶಗಳು: ಭೂಮಿಯ ತಾಪಮಾನ, ಜ್ವಾಲಾಮುಖಗಳ ಸ್ಫೋಟ, ಧೂಮಕೇತುಗಳು. ಜೀವನ ಉದಯನಕ್ಕೆ ಕಾರಣವಾದ ಎರಡು ರಾಸಾಯನಿಕಗಳು: ಜಲಜನಕ, ಇಂಗಾಲ. ಮಾನವ ವಿಕಾಸದಲ್ಲಿ ಪಶುಪಾಲನೆ ಪ್ರಾರಂಭಿಕ ಹಂತವಾಯಿತು. ನಂತರ ಕೃಷಿ ಚಟುವಟಿಕೆ ನಡೆದವು. ಬೇಟೆಯಾಡಲು ನಾಯಿ ಬಳಸಿದ ಮಾನವ ನಂತರ ಕುರಿ, ಮೇಕೆ, ಹಸು, ಒಂಟೆ, ಕುದುರೆ ಪಳಗಿಸಿದನು. ಅವುಗಳ ನೆರವಿನಿಂದ ಹಾಗೂ ಅವುಗಳ ನೆರವಿಗಾಗಿ ಮೊದಲು ಆಹಾರ, ನೀರಿಗಾಗಿ ಅಲೆದು ನಂತರ ಕೃಷಿ ಚಟುವಟಿಕೆ ಆರಂಭಿಸಿದನು. ಗೋಧಿ, ಅಕ್ಕಿ, ಸಿರಿಧಾನ್ಯ ಬೆಳೆಯಲು ಆರಂಭಿಸಿದನು. ಇದರ ಪರಿಣಾಮವಾಗಿ ಮಾನವನು ಕೃಷಿ ಭೂಮಿಯ ಬಳಿ ನೆಲೆಸಬೇಕಾಯಿತು. ಇದು ಗ್ರಾಮಗಳ ಉದಯಕ್ಕೆ ಕಾರಣವಾಯಿತು. ಗ್ರಾಮಗಳು ಹಾಗೂ ನಂತರ ನಗರಗಳು ನಾಗರಿಕತೆಯ ವಿಕಾಸಕ್ಕೆ ಅಡಿಪಾಯ ಹಾಕಿದವು. ಹೀಗೆ ಆರಂಭದಲ್ಲಿ ಪಶುಪಾಲನೆ ಮತ್ತು ನಂತರ ಕೃಷಿ ಮಾನವ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸಿದವು. ಆಶ್ರಯ ತಾಣಗಳ ಉದಯ. ವನ್ಯಜೀವಿಗಳ ಜೀವನಕ್ಕೆ ರೂಪದ ಮರವನ್ನೇ ಆಶ್ರಯಿಸಿದ ಮಾನವ ನಂತರ ಭೂಮಿಗೆ ಹೊಂದಿಕೊಳ್ಳಲು ಆರಂಭಿಸಿದನು. ಗುಹೆ ಹಾಗೂ ಖಂಡಗಳನ್ನು ಆಶ್ರಯ ತಾಣ ಮಾಡಿಕೊಂಡು ಗಾಳಿ, ಮಳೆ, ಪ್ರಾಣಿ, ಸೂರ್ಯನಿಂದ ರಕ್ಷಣೆ ಪಡೆಯಲಾರಂಭಿಸಿದನು. ಆಹಾರ ಹಾಗೂ ನೀರು ದೊರೆತಿದ್ದ ಸ್ಥಳಗಳಲ್ಲಿ ವಾಸಿಸಲಾರಂಭಿಸಿದನು. ಇದು ಮಾನವ ವಿಕಾಸಕ್ಕೆ ಕಾರಣವಾಯಿತು. ಭಾಷೆ. ಆರಂಭಿಕ ಹಂತದಲ್ಲಿ ಬೇಟೆಗಾಗಿ ಮಾನವರು ಪ್ರಜ್ಞೆಯನ್ನು ಬಳಸುತ್ತಿದ್ದರು. ಅಪಕ್ವ ಸಂಪರ್ಕ ಸುಧಾರಣೆಗಾಗಿ ಶಬ್ದಗಳ ಬಳಕೆ ಪ್ರಾರಂಭವಾಯಿತು. ಮಿದುಳಿನ ಗಾತ್ರದ ವೃದ್ಧಿಯಿಂದ ಆಲೋಚನಾ ತರ್ಕ ಜ್ಞಾಪಕಕ್ಕೆ
ಶಕ್ತಿ ವೃದ್ಧಿಯಾಗಿ ಮಿದುಳಿನ ಗಾತ್ರ ಹೆಚ್ಚಾಗಿ ಭಾಷೆ ಬೆಳಕಿನ ಬಂದಿತು. ಇದು ಮಾನವ ವಿಕಾಸಕ್ಕೆ ಕಾರಣವಾಯಿತು. ಪಶುಪಾಲನೆ ಹಾಗೂ ಕೃಷಿಯ ಆರಂಭ. ವಿಕಾಸ ಹಂತದಲ್ಲಿದ್ದ ಮಾನವ ಪಶುಪಾಲನೆ ಆಧರಿಸಿ ಕುರಿ, ಮೇಕೆ, ಹಸು ಸಾಕಿದನು. ನಂತರ ಕೃಷಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಭೂಮಿಯಲ್ಲಿ ವಾಸಿಸಲು ಆರಂಭಿಸಿದರು. ಇದು ಗ್ರಾಮ ಹಾಗೂ ನಂತರ ನಗರಗಳ ಉಗಮಕ್ಕೆ ಕಾರಣವಾಯಿತು. ಹೀಗೆ ಮಾನವನ ವಿಕಾಸಕ್ಕೆ ಈ ಅಂಶಗಳು ಕಾರಣವಾದವು. ನೆಬೂಕಡ್ನೆಜರ್ ತೂಗು ಉದ್ಯಾನ ನಿರ್ಮಿಸಿದರು. ಜಿಗುರಾತ್ ಎಂದರೆ ಸ್ಥಾನಿಕ ದೇವತೆ. ಧರ್ಮವು ಈಜಿಪ್ತರ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಬಹು ದೇವತಾರಾಧನೆ ಜಾರಿಯಲ್ಲಿತ್ತು. ಇವರು ಪಕ್ಷಿ ಪ್ರಾಣಿಗಳನ್ನು ಪೂಜಿಸುತ್ತಿದ್ದರು. ಈ ಕಾಲದ ಪ್ರಮುಖ ದೇವರುಗಳೆಂದರೆ ಅಮೂನ್, ರಾ, ಜೋಯಿನ್, ಪಿನಾಕಪಾಣಿ ಎಂದರೆ ಶಿವ. ಚಕ್ರಗಳನ್ನು ರಚಿಸಿದವರು ದ್ರೋಣಾಚಾರ್ಯರು. ತಂದೆ ಇದ್ದರೆ ಸೈನ್ಯ ಯಾರು ಕೊಡಬೇಕು, ಮಗ ಕೊಡಬೇಕು. ದಿವ್ಯಜ್ಞಾನಿ ಎಂದು ಯಾರನ್ನು ಕರೆಯಲಾಗಿದೆ? ಸಹದೇವನನ್ನು ದಿವ್ಯಜ್ಞಾನಿ ಎಂದು ಕರೆಯಲಾಗಿದೆ. ಅಂಗಪತಿ ಯಾರು? ಅಂಗಪತಿ ಕರ್ಣ. ಕರ್ಣನ ಜನ್ಮರಹಸ್ಯವನ್ನು ಯಾರು ಅರಿತಿದ್ದರು? ಕರ್ಣನ ಜನ್ಮರಹಸ್ಯವನ್ನು ದುರ್ಯೋಧನ, ಕುಂತಿ, ಸೂರ್ಯದೇವ, ಶ್ರೀಕೃಷ್ಣ ಮತ್ತು ದಿವ್ಯಜ್ಞಾನಿಯಾದ ಸಹದೇವನು ಅರಿತಿದ್ದನು. ದುರ್ಯೋಧನನು ಕರ್ಣನ ದಾನಗುಣವನ್ನು ಹೀಗೆ ಪ್ರಶ್ನಿಸಿದ್ದಾನೆ. ದೇವೇಂದ್ರನು ಬೇಡಿಕೊಂಡಾಗ ನಿನ್ನ ಮೈಗೆ ಅಂಟಿದ ಕವಚವನ್ನು ಹರಿದು ಕೊಟ್ಟೆ. ಕುಂತಿ ಬೇಡಿದಾಗ ದಿವ್ಯಾಸ್ತ್ರವನ್ನು ಕೊಟ್ಟೆ. ನಿನ್ನಂಥ ದಾನಶೂರ ಪರಾಕ್ರಮಿ ಬೇರೆ ಯಾರೂ ಇರಲು ಸಾಧ್ಯವಿಲ್ಲ ಎಂದು ದುರ್ಯೋಧನ ಕರ್ಣನ ದಾನಶೂರ. ಮಹಾಭಾರತ ಯುದ್ಧ ಪರ್ವವಾಗಿ 12 ದಿವಸ ಕಳೆದಿರುತ್ತದೆ. ಆ ಸಂದರ್ಭದಲ್ಲಿ ದುರ್ಯೋಧನನು ಎಲ್ಲರನ್ನೂ ಕಳೆದುಕೊಂಡು ಏಕಾಂಗಿಯಾಗಿರುತ್ತಾನೆ. ಆಗ ತಾತನಾದ ಭೀಷ್ಮನು ಭೇಟಿಯಾಗಲೆಂದು ರಣರಂಗಕ್ಕೆ ಬರುವ ದುರ್ಯೋಧನನ ಪ್ರಯಾಣ ಬೆಳೆಸುವ ರೀತಿಯನ್ನು ರನ್ನ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಅಲ್ಲಮಪ್ರಭುವಿನ ಗುಹೇಶ್ವರ. ಅಲ್ಲಮಪ್ರಭುವಿನ ಅಂಕಿತ ನಾಮ ಗುಹೇಶ್ವರ. ಕಾಲುಗಳನ್ನು ನ್ಯಾಯಕ್ಕೆ ಹೋಲಿಸಲಾಗಿದೆ ಚಕ್ರಗಳಿಗೆ. ದೇಹ ಎಂಬುದು ಏನು? ದಂಡಪಿಂಡ. ದೇಹ ಎಂಬುದು ತುಂಬಿದ ಬಂಡಿಯಾಗಿದೆ. ಕೊಟ್ಟೋಗರದ ಮೊಟ್ಟೆಯನ್ನು ಎಲ್ಲಿ ಕಟ್ಟಲಾಗಿದೆ? ಕೊಟ್ಟೋಗರದ ಮೊಟ್ಟೆಯನ್ನು ಹೊಟ್ಟೆಯ ಮೇಲೆ ಕಟ್ಟಲಾಗಿದೆ. ಇಟ್ಟ ಕಲ್ಲು ಎಲ್ಲಿ ಸಿಕ್ಕರೆ ಲಿಂಗವೆಂದು ಕೇಳುತ್ತಾರೆ. ಕಲ್ಲು ಮೇಳೆಯ ಮೇಲೆ ಸಿಲುಕಿ ದಡವೇ ಲಿಂಗ ಎಂದು ಹೇಳುತ್ತಾರೆ. ಹಸಿದಾಗ ಏನನ್ನು ನೀಡಬೇಕೆಂದು ಅಲ್ಲಮಪ್ರಭು ಹೇಳುತ್ತಾರೆ. ಶಿವನ ಹೆಸರನ್ನು ಹೇಳಿಕೊಂಡು ಆಡಂಬರ ಭಕ್ತಿಯನ್ನು ಪ್ರದರ್ಶಿಸುವವರನ್ನು ಹಾಗೂ ಪೊದೆಯಲ್ಲಿ ಸಿಕ್ಕ ಕಲ್ಲನ್ನು ತಂದು ಶಿವ ಎಂದು ಕರೆಯುವವರನ್ನು ನಾಚಿಕೆ ಎಂದು ಅಲ್ಲಮಪ್ರಭು ಹೇಳುತ್ತಾನೆ. ದಂಡು ಬರುವವರಿಗೆ ಒಂದು ಲೊಟ್ಟುಕ ನೀರನ್ನು ಕೊಡುತ್ತೇನೆ. ಹಸಿದವರಿಗೆ ಒಂದು ತುತ್ತು ಅನ್ನವನ್ನು ನೀಡುತ್ತೇನೆ. ಆದ್ದರಿಂದ ನಾನೇ ದೇವರೆಂದು ಹೇಳುತ್ತಾನೆ.
ಬ್ಯಾಂಕಿನಲ್ಲಿ ಕೂಡಿಸಿ ಕೊಟ್ಟ ಮದುವೆಯಾದ ಮೇಲೆ ಹೆಂಡತಿಗೆ ಕೊಡುತ್ತೇನೆ. ಈ ವಾಕ್ಯವನ್ನು ಡಾಕ್ಟರ್ ರವಿ ಚಂದ್ರಶೇಖರ್ ಕಂಬಾರ ಅವರು ಬರೆದಿರುವ ಬೋಳಶಂಕರ ಎಂಬ ಹಾಸ್ಯ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕೋಡಂಗಿಯು ಭಾಗವತರಿಗೆ ಹೇಳುತ್ತಾನೆ. ಕೋಡಂಗಿಯು ಕಥೆಯನ್ನು ಕೇಳಲು ಭಾಗವತರ ಬಳಿಕ ಬಂದಾಗ ಭಾಗವತರು ಯಾವ ಕಥೆ ಬೇಕು ಎಂದು ಕೇಳಿದ್ದಕ್ಕೆ ಶಿವಪುರದಲ್ಲಿರುವ ನನ್ನ ಯಜಮಾನ ಬೋಳಿಶಂಕರನ ಕಥೆ ಹೇಳಿ. ಅದಕ್ಕೆ ಭಾಗವತರು, ಕೋಡಂಗಿಯೇ, ನೀನು ಬೋಳಿಶಂಕರನ ಬಳಿ ಕೆಲಸಕ್ಕಿದ್ದೀಯಾ ಎಂದಾಗ ಹೌದು ಎನ್ನುತ್ತಾನೆ. ಆಗ ಸಂಬಳ ವಿಚಾರ ಬಂದಾಗ ಕೋಡಂಗಿ ದಿನಕ್ಕೆ ಕೆನ್ನೆ ಮೇಲೆ 10 ಎನ್ನುತ್ತಾನೆ. ಅದಕ್ಕೆ ಭಾಗವತರು, ದಿನಕ್ಕೆ 10 ವರ್ಷಕ್ಕೆ 3608 ಆಯಿತು. ನೀನು ತುಂಬಾ ಶ್ರೀಮಂತ ಕಣಪ್ಪ. ಇಷ್ಟು ಸಂಬಳವನ್ನು ತೆಗೆದುಕೊಂಡು ಏನು ಮಾಡುವೆ ಎಂದಾಗ ಎಲ್ಲವನ್ನೂ ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆಯಾದಾಗ ನನ್ನ ಹೆಂಡತಿಗೆ ಕೊಡುತ್ತೇನೆ ಎಂದು ಹವ್ಯಾಸವಾಗಿ ಮೇಲಿನಂತೆ ಹೇಳ್ತಾನೆ. ಇವನಿಗೇನು ಹೆಂಡತಿನೇ ಮಕ್ಕಳೇ? ಈ ಮೇಲಿನ ವಾಕ್ಯಗಳನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ಬರೆದಿರುವ ಬೋಳಶಂಕರ ಎಂಬ ಹಾಸ್ಯ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಸರದಾನ ಹೆಂಡತಿಯ ಆಸ್ತಿಯನ್ನು ಪಾಲು ಮಾಡುವ ಸಂದರ್ಭದಲ್ಲಿ ಹೇಳುತ್ತಾನೆ. ಬೋಳಶಂಕರ ಶ್ರಮಜೀವಿಯಾಗಿದ್ದು ಎಲ್ಲರೂ ಕೂಡ ಶ್ರಮಪಟ್ಟು ದುಡಿಯುವರೆಂದು ಅನ್ನಮೈಡಿಯುವುದು ಎಂದು ನಂಬಿದನು. ಅದರಂತೆಯೇ ನಿರಂತರ ಕೆಲಸದಲ್ಲಿ ತೊಡಗಿರುತ್ತಾನೆ. ಆದರೆ ಅವನ ಅಣ್ಣಂದಿರು ಕುಳಿತು ತಿನ್ನುವ ಸೋಮಾರಿಗಳು. ಆದ್ದರಿಂದ ಬೋಳಶಂಕರ ಜೊತೆ ದುಡಿದು ತಿನ್ನುವ ಬದಲು ಪಾಲು ಮಾಡಿಕೊಂಡು ಆರಾಮಾಗಿ ಜೀವನ ಕಳೆಯಬಹುದು ಎಂದು ಪಾಲು ಕೇಳಿದನು. ಬೋಳಶಂಕರ ಊರು ಶಿವಪುರ. ಬೋಳಶಂಕರನ ಅಣ್ಣತ್ತಿಗೆಗೆ ಉಂಟಾದ ಆಸೆ ಧುಮುಕಬೇಕೆಂದು, ಬೆಟ್ಟದ ನೆತ್ತಿಯಿಂದ ಧುಮುಕಬೇಕೆಂದು ಆಸೆ ಉಂಟಾಯಿತು. ಪಿಶಾಚಿಗಳು ಮನುಷ್ಯರನ್ನು ಯಾವುದರ ಮೂಲಕ ಪ್ರವೇಶಿಸುತ್ತವೆ? ಪಿಶಾಚಿಗಳು ಮನುಷ್ಯರನ್ನು ದೌರ್ಬಲ್ಯದ ಮೂಲಕ ಪ್ರವೇಶಿಸುತ್ತವೆ. ಪಿಶಾಚಿಗಳು ಯಾರ ಹೆಸರು ಕೇಳಿದರೆ ಹೆದರುತ್ತವೆ? ಶಿವನ ಹೆಸರನ್ನು ಕೇಳಿದರೆ ಹೆದರುತ್ತವೆ. ಬೋಳಶಂಕರ ಹೊಟ್ಟೆನೋವು ಯಾವುದರಿಂದ ಬೋಳಶಂಕರನ ಹೊಟ್ಟೆನೋವು ಪಿಶಾಚಿ ಕೊಟ್ಟ ಬೇರು ನುಂಗಿದ್ದರಿಂದ ಮಾಯವಾಯಿತು. ಬೋಳಶಂಕರ ಎಲ್ಲಿ ಕುಳಿತು ಊಟ ಮಾಡಬೇಕೆಂದು ಅವನ ಅತ್ತಿಗೆ ಹೇಳುತ್ತಾನೆ. ದನದ ಕೊಟ್ಟಿಗೆಯಲ್ಲಿ ಕುಳಿತು ಊಟ ಮಾಡಬೇಕೆಂದು ಅವನ ಅತ್ತಿಗೆಗೆ ಹೇಳುತ್ತಾನೆ. ಬೋಳಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿ ಯಾವ ವೇಷದಲ್ಲಿ ಬರುತ್ತದೆ? ಬೇರು ಕಿತ್ತುಕೊಳ್ಳಲು ಪಿಶಾಚಿ ಮುದುಕಿ ವೇಷದಲ್ಲಿ ಬರುತ್ತದೆ. ರಾಜರಿಗೆ ಬಂದ ರೋಗ ಯಾವುದು? ಹೊಟ್ಟೆನೋವು. ಹುಡುಗಿಯರ ಹಾಡಿಗೆ ಬೋಳಶಂಕರ ಬಹುಮಾನ ಏನು ಕೊಡುತ್ತಿದ್ದನು? ಚಿನ್ನದ ನಾಣ್ಯವನ್ನು ಕೊಡುತ್ತಿದ್ದನು. ಸೈನಿಕರು ಯಾವುದಕ್ಕೆ ಜಯವಾಗಲಿ ಎಂದು ಹಾಡಿದರು? ಸೈನಿಕರು ಕೋವಿಗೆ ಜಯವಾಗಲಿ ಎಂದು ಹಾಡುತ್ತಾರೆ. ಕತ್ತಲೆಯ ನಿಜ ಜನಕನು ಯಾರು? ಕತ್ತಲೆಯ ನಿಜ ಜನಕನೆಂದರೆ ಸೈತಾನ. ರಾಜಕುಮಾರಿಯ ಹೊಟ್ಟೆನೋವು ವಾಸಿ ಮಾಡಿದವರಿಗೆ ಸಂಪೂರ್ಣ ರಾಜ್ಯವನ್ನು ಹಾಗೂ ರಾಣಿಯನ್ನು ಮದುವೆ ಮಾಡಿಕೊಡುವುದಾಗಿ ಡಂಗುರ ಸಾರಿಸುತ್ತಾರೆ. ರಾಣಿಯ ಹೊಟ್ಟೆನೋವು ವಾಸಿ ಮಾಡಿದ ಬೋಳಶಂಕರನಿಗೆ ಅಧಿಕಾರವನ್ನು ವಹಿಸಿಕೊಂಡು ರಾಣಿಯನ್ನು ಮದುವೆಯಾಗುವಂತೆ ಕೇಳಿದಾಗ ಬೋಳಶಂಕರನು ರಾಜ್ಯದ ಬಗ್ಗೆ ತನಗಿರುವ ಕನಸನ್ನು ಈ ರೀತಿ ತಿಳಿಸುತ್ತಾನೆ. ನಾನು ರಾಜನಾದರೆ ನನ್ನ ರಾಜ್ಯದಲ್ಲಿ ಸೈನ್ಯ, ತೆರಿಗೆ, ನಾಣ ಯಾವುದೂ ಇರುವುದಿಲ್ಲ. ಅಲ್ಲದೆ ರಾಜ್ಯ ರಾಣಿಯರನ್ನು ಒಳಗೊಂಡಂತೆಯೇ ಎಲ್ಲರೂ ದುಡಿಯುತ್ತಾರೆ, ತಿನ್ನುತ್ತಾರೆ. ನನ್ನ ರಾಜ್ಯದಲ್ಲಿ ಸೋಮಾರಿಗಳಿಗೆ ಅವಕಾಶವಿಲ್ಲ. ದುಡಿದವರು, ಮುದುಕರು, ಮಕ್ಕಳು, ದುರ್ಬಲರು ಉಂಟಾದ ಬಳಿಕ ಸೋಮಾರಿಗಳ ಊಟ ಎಂದಾಗ ಮಂತ್ರಿ, ರಾಜ್ಯದ ರಕ್ಷಣೆಗೆ ದಾಳಿಗಳನ್ನು ತಡೆಯಲು ಮಾರ್ಗ ಯಾವುದು ಎಂದಾಗ ನಮ್ಮ ರಾಜ್ಯದಲ್ಲಿ ನಾಣ್ಯ ಹಾಗೂ ತೆರಿಗೆಗಳ ಇಲ್ಲ ಎಂದು ಮೇಲೆ ದಾಳಿ ಮಾಡಿ ಹೇಳ್ತಾನೆ.
ಅಡಿ ಅಂದ್ರೆ ಪಾದ ಅಳತೆ ಕೆಳಗೆ. ಅರಸು, ರಾಜ, ಉಡುಕು. ಅಖಂಡ ಕರ್ನಾಟಕ ಬೂಟಾಟದ ರಾಜಕೀಯ ನಾಟಕವಲ್ಲವೇಕೆ? ಅಖಂಡ ಕರ್ನಾಟಕವೆಂಬುದು ರಾಜಕೀಯ ನಾಟಕವಲ್ಲ, ಏಕೆಂದರೆ ತಾನೇ ಮೂಡಿ ನಿಂತ ಸತ್ಯದ ನಾಡು. ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ. ಈ ವಾಕ್ಯವನ್ನು ಚಹ ರಘುನಾಥ್ ಅವರು ಬರೆದಿರುವ ರಾಗಿ ಮುದ್ದೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಹಳ್ಳಿಯಲ್ಲಿ ಕಷ್ಟಪಟ್ಟು ದುಡಿಯುವ ಜನರಿಗೆ ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಸಿಕ್ಕರೆ ಹೇಗೆ ತಿನ್ನಬಹುದು ಎಂದು ತಿಳಿಸುವಾಗ ಅವರ ಊಟೋಪಚಾರ ಹಾಗೂ ಬದುಕನ್ನು ಬಿಂಬಿಸುವಂತೆ ಈ ಮೇಲಿನ ವಾಕ್ಯ ಹೇಳುತ್ತದೆ. ಯಾವ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ಸ್ಥಳವಾಗಿತ್ತು? ವಿಶ್ವಕಪ್ ಫುಟ್ಬಾಲ್ ಪಂದ್ಯ ನಡೆಯುತ್ತಿದ್ದ ಜರ್ಮನಿಯ ಕ್ಯಾಂಟೀನ್ನಲ್ಲಿ ಮುದ್ದೆ ತಿನ್ನುವುದನ್ನು ಹಿರಿಯರು ಚೆಲುವೆಯರು ಚೆಂಚಾದಲ್ಲಿ ಮುದ್ದೆಯನ್ನು ತಿನ್ನುತ್ತಿದ್ದರೆ ಇನ್ನು ಹುಡುಗರು ಹಾಗೆಯೇ ಕಚ್ಚಿ ತಿನ್ನುತ್ತಿದ್ದರು. ಈ ದೃಶ್ಯ ರಸಮಯ ಸನ್ನಿವೇಶ ಸೃಷ್ಟಿಸಿತು. ರಾಗಿಯಲ್ಲಿ ಯಾವ ರೋಗಗಳನ್ನು ತಡೆಯಬಹುದು ಗುಣ ಇದೆ? ರಾಗಿಯಲ್ಲಿ ಹೃದಯ, ಬೇನೆ ಮತ್ತು ಕ್ಯಾನ್ಸರ್ ರೋಗಗಳನ್ನು ತಡೆಯಬಹುದು. ಮುದ್ದೆಯ ಕುರಿತು ಕೋಮಲಾಂಗಿಯರಿಗೆ ಇರುವ ಹೆದರಿಕೆ. ಮುದ್ದೆಯನ್ನು ತಿನ್ನುವುದರಿಂದ ತಮ್ಮ ಮೈ ಬಣ್ಣ ಕಪ್ಪಗಾಗುತ್ತದೆ ಎಂದು ಹೆದರಿಕೆ ಇದೆ. ರಾಗಿ ಮುದ್ದೆಯು ನಿರ್ದಿಷ್ಟವಾಗಿ ಇಂತಹ ಸಾರಿಗೆ ಹೊಂದಿಕೊಳ್ಳುತ್ತದೆ ಎಂದು ಹೇಳಲಾಗುವುದಿಲ್ಲ. ಯಾವುದೇ ಸರದಾರರೂ ಪರವಾಗಿಲ್ಲ, ಮುಂದೆ ಹೊಂದಿಕೊಂಡು ರುಚಿಯನ್ನು ಉಂಟುಮಾಡುತ್ತದೆ. ರಾಗಿ ಮುದ್ದೆಯು ಸೊಪ್ಪಿನ ಸಾರು, ಕಿವುಚಿದ ಸಾರು, ಹಿತಕರ ಸಾರು, ಮೊಳಕೆಯೊಡೆಯುವ ಸಾರು, ಹುಳಿಕಾಳು, ಉಪ್ಪು ಮೆಣಸಿನಕಾಯಿ ಗೊಜ್ಜು, ಕೋಳಿ ಸಾರು ಇವುಗಳೊಂದಿಗೆ ಮುದ್ದೆಯನ್ನು ಆಸ್ವಾದಿಸಿ ತನ್ನುವ ರುಚಿಯೇ ಬೇರೆಯಲ್ಲ. ಕನ್ನಡ ನೆಲದ ಪ್ರಮುಖ ಆಹಾರ ಪದಾರ್ಥಗಳಾದ ರಾಗಿ ಮುದ್ದೆಯು ಅತಿ ಉಪಯುಕ್ತವಾದದ್ದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ಆಹಾರವಾಗಿದ್ದ ಇದನ್ನು ಹಲವು ರೀತಿಯಲ್ಲಿ ಪ್ರಶ್ನಿಸಿದ್ದಾರೆ. ಕನ್ನಡ ಕೀರ್ತನ ಸಾಹಿತ್ಯದ ಪ್ರಮುಖರಾದ ಪುರಂದರದಾಸರು ಯೋಗ್ಯರಾಗಿ ಭೋಗ್ಯರಾಗಿ ಎಂದು ರಾಗಿಯ ಮಹತ್ವವನ್ನು ಕುರಿತು ತಿಳಿಸಿದ್ದಾರೆ. ಕನಕದಾಸರು ರಾಗಿಯನ್ನು ಕುರಿತು ರಾಮದಾನ ಚರಿತೆ ಎಂಬ ಕೃತಿಯ ಮೂಲಕ ರಾಗಿಯ ಮಹತ್ವವನ್ನು ಸಾರಿ ಹೇಳಿದ್ದಾರೆ. ನಮ್ಮ ಜನಪದೀಯ ಹೆಣ್ಣು ಮಕ್ಕಳಂತೂ ರಾಗಿಯನ್ನು ಹಿಟ್ಟು ಮಾಡುವ ಕಲ್ಲನ್ನು ತುಂಬಾ ಗೌರವದಿಂದ ಕಾಣುವುದುಂಟು. ಕಲ್ಲಮ್ಮ ಮಾತಾಗಿ ನಲ್ಲಮ್ಮ ರಾಗಿ ಜಲ್ಲ ಜಲ್ಲಾನೆ ಎನ್ನುವುದರಮ್ಮ ಎಂದು ಹಾಡಿ ಕೊಂಡಾಡಿದ್ದಾರೆ. ಅಲ್ಲದೆ ರಾಗಿ ಮುದ್ದೆ ತಿನ್ನುವವನು ಹೇಗೆ ಶಕ್ತಿವಂತನಾಗಿರುತ್ತಾನೆ, ಕರಗಿಸುವಂತಹ ಬಲಶಾಲಿಯಾಗಿರುತ್ತಾನೆ ಎಂದು ಹಲವು ಮೆಚ್ಚುಗೆಯಿಂದ ಮಾತನಾಡಿದ್ದಾರೆ. ಮುದ್ದೆಯ ತುತ್ತನ್ನು ಸಾರಿನಲ್ಲಿ ಹೊರಳಾಡಿಸಿ ನುಂಗುವುದನ್ನು ನೆನೆದು ಲೇಖಕರು ಹಾಗೂ ಅವರ ಅಣ್ಣಂದಿರಿಗೆ ನಾಲಿಗೆಯ ಮೇಲೆ ಈಗಲೂ ಕೂಡ ನೀರಿರುತ್ತದೆ ಎಂದು ಹೇಳ್ತಾರೆ. ನಮ್ಮ ಯಾವ ಜಿಲ್ಲೆ ರಾಗಿ ಖನಿಜಗಳಾಗಿವೆ? ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ ಜಿಲ್ಲೆಗಳು ರಾಗಿಯ ಖನಿಜಗಳಾಗಿವೆ. ಮುದ್ದೆ ಮಾಡಲು ಬೇಕೇ ಬೇಕು, ಅದು ಪಳಗಿದ ಕೈಯಲ್ಲಿ ಮಾತ್ರ ಸಾಧ್ಯ.